ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಟ್ರಾಫಿಕ್ ನಿಯಮವನ್ನು ಎಷ್ಟು ಸಾರಿ ಉಲ್ಲಂಘನೆ ಮಾಡಬಹುದು? ಒಂದು ಸಾರಿ, ಎರಡು ಸಾರಿ, ಇಲ್ಲೊಬ್ಬ ವ್ಯಕ್ತಿ 300 ಬಾರಿ ಟ್ರಾಫಿಕ್ ನಿಯಮವನ್ನು ಉಲ್ಲಂಘನೆ ಮಾಡಿದಾನಂತೆ. ಸಂಚಾರಿ ರೂಲ್ಸ್ ಬ್ರೇಕ್ ಮಾಡೋದ್ರಲ್ಲಿ ಈತ ನಂಬರ್ 1. ಹೆಲ್ಮೆಟ್ ಅನ್ನ ಧರಿಸಲ್ಲ, ಸಿಗ್ನಲ್ ಫಾಲೋ ಮಾಡಲ್ಲ, ಒನ್ ವೇ ಸಂಚಾರ ಮಾಡೋದು ಈತನಿಗೆ ಫೇವರೆಟ್ ಅಂತೆ. 300ಕ್ಕೂ ಅಧಿಕ ಬಾರಿ ಸಂಚಾರಿ ನಿಯಮವನ್ನು ಉಲ್ಲಂಘಿಸಿರುವಂತಹ ವ್ಯಕ್ತಿ ಲಾಕ್ ಆಗಿದ್ದಾನೆ. ಈತನ ವಾಹನದ ಮೇಲೆ ಒಂದಲ್ಲ ಎರಡಲ್ಲ 3 ಲಕ್ಷ ರೂಪಾಯಿ ಟ್ರಾಫಿಕ್ ಫೈನೇ ಇದೆ. ಸುಧಾಮನಗರದ ನಿವಾಸಿ ವೆಂಕಟರಮಣನ ಮನೆಗೆ ದಂಡ ವಸೂಲಿಗೆ ಪೊಲೀಸರು ತೆರಳಿದಂತಹ ಸಂದರ್ಭದಲ್ಲಿ ವಿಚಾರ ಗೊತ್ತಾಗಿದೆ. ರಾಜಭವನದ ಪಕ್ಕದಲ್ಲಿ ಈತ ವೀಲಿಂಗ್ ಮಾಡಿದ್ನಂತೆ. ವೀಲಿಂಗ್ ಮಾಡಿದ ಬೈಕ್ ಮೇಲಿದೆ 41,000 ರೂಪಾಯಿ ಟ್ರಾಫಿಕ್ ದಂಡ. ಸಂಚಾರಿ ರೂಲ್ಸ್ ಅನ್ನ ಬ್ರೇಕ್ ಮಾಡೋದೇ ಈತನ ಕೈಯಾಲಿ ಆಗಿತ್ತೋ ಹೇಗೋ ಗೊತ್ತಿಲ್ಲ. ನೋಡಿ, ಆ ಬೈಕ್ ಬೆಲೆನೇ ಒಂದು 50-60 ಸಾವಿರ ರೂಪಾಯಿ ಬಾಳುತ್ತೆ. ಅದರ ಮೇಲೆ ದಂಡ 3 ಲಕ್ಷ ರೂಪಾಯಿ ಇರುವಂಥದ್ದು. ಸಿಕ್ಕಲ್ಲಿ ಟ್ರಾಫಿಕ್ ನಿಯಮವನ್ನು ಉಲ್ಲಂಘಿಸಿರುವಂತಹದ್ದು. ಈ 50,000 ರೂಪಾಯಿ ಮೇಲೆ ಯಾರ್ಯಾರು ದಂಡವನ್ನು ಬಾಕಿ ಉಳಿಸ್ಕೊಂಡಿದ್ದಾರೋ ಅವ್ರ ಮನೆಗೆ ಪೊಲೀಸರು ಎಂಟ್ರಿ ಕೊಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಈತನ ಈ ಘನಂದಾರಿ ಕೆಲಸ ಗೊತ್ತಾಗಿರುವಂಥದ್ದು. 3 ಲಕ್ಷ ರೂಪಾಯಿ ಈ ಗಾಡಿಯ ಮೇಲೆ ಫೈನ್ ಬಿದ್ದಿರುವಂಥದ್ದು. ಪೊಲೀಸರೇ ಒಂದು ಕ್ಷಣ ದಂಗಾಗ್ಬಿಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, ಸಾಮಾನ್ಯವಾಗಿ 10,000 20,000 ರೂಪಾಯಿ ಫೈನ್ ಬಿದ್ದಿರುವಂತಹದ್ದನ್ನು ನಾವು ನೋಡಿದ್ವಿ. 3 ಲಕ್ಷ ರೂಪಾಯಿ ಫೈನ್ ಅಂದ್ರೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಯಾರಾತ ಅಂತ? ಬೆಂಗಳೂರಿನಲ್ಲಿ ಇತ್ತೀಚೆಗೆ ಬೆಂಗಳೂರಿನ ಸಂಚಾರಿ ಪೊಲೀಸರು ಯಾರು 50,000 ದಂಡ ಮೇಲ್ಪಟ್ಟ ಕೇಸ್ಗಳಾಗಿದೆ ಅಂಥವರ ಮನೆಗೆ ಹೋಗಿ ದಂಡವನ್ನು ವಸೂಲಿ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಆ ಕಾರಣಕ್ಕಾಗಿ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ವೆಂಕಟರಮಣ ಅನ್ನುವಂಥ ವ್ಯಕ್ತಿಯ ಗಾಡಿಯ ಡೀಟೇಲ್ಸನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಬರೋಬ್ಬರಿ 300 ಕೇಸ್ಗಳು ಆತ ನಗರದ ಹಲವೆಡೆ ವಿಲ್ಸನ್ ಗಾರ್ಡನ್ ಎಸ್ ಆರ್ ನಗರ ಸೇರಿದಂತೆ ಬೇರೆ ಬೇರೆ ಕಡೆ 300 ಕಡೆ ಟ್ರಾಫಿಕ್ ವೈಲೇಷನ್ ಮಾಡಿರುವಂಥ ಘಟನೆ ಬೆಳಕಿಗೆ ಬರುತ್ತೆ. ಆ ಕೂಡಲೇ ಆತನ ಗಾಡಿಯ ಮೂಲವನ್ನು ಕಂಡುಹಿಡಿದಂಥ ಸಂದರ್ಭದಲ್ಲಿ ಆತ ವಿಲ್ಸನ್ ಗಾರ್ಡನ್ ಎಸ್ ಆರ್ ನಗರ ಸೇರಿದಂತೆ ನಗರದ ಹಲವು ಕಡೆ ತಮ್ಮ ಟ್ರಾಫಿಕ್ ವೈಲೇಷನ್ ಅನ್ನು ಮಾಡಿರುವಂಥ ವಿಜುವಲ್ ಸಮೇತ ಆತನನ್ನು ಈಗ ಪೊಲೀಸರು ಪತ್ತೆ ಮಾಡಿರುವಂಥದ್ದು. ಹಾಗಾಗಿ ವೆಂಕಟರಮಣಂ ಅನ್ನುವಂಥ ವ್ಯಕ್ತಿಗೆ ಈಗಾಗಲೇ ಹಲವು ಬಾರಿ ನಗರದ ಬೇರೆ ಬೇರೆ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ನೋಟಿಸನ್ನು ಕೊಟ್ಟಿದ್ದು ಒಟ್ಟು ಆತನ ಗಾಡಿಯ ವಿರುದ್ಧ 3 ಲಕ್ಷ ರೂಪಾಯಿ ದಂಡದ ಮೊತ್ತ ಇದೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಗೊತ್ತಾಗಿರುವಂಥ ಕಾರಣಕ್ಕಾಗಿ ವೆಂಕಟರಮಣ ಅವರಿಗೆ ಹುಡುಕಾಟವನ್ನು ನಡೆಸ್ತಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಪ್ರೇಮ್. ಓಕೆ ನಾಗೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತೀವಿ.